ಎಪಿಎಂಸಿ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅನಧಿಕೃತ ಅಂಗಡಿ ಖಾಲಿ ಮಾಡಲೇಬೇಕು. ಅನಧಿಕೃತ ಅಂಗಡಿ ಖಾಲಿ ಮಾಡದ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ಕಲಬುರಗಿ ಮಹಾನಗರದ ಏನು ನೇರುಗಂಜ್ ಏರಿಯಾದಲ್ಲಿರ್ತಕ್ಕಂಥ ಈ ಎಪಿಎಂಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸುಮಾರು 300ಕ್ಕೂ ಹೆಚ್ಚು ಅಂಗಡಿಗಳನ್ನು ಅನಧಿಕೃತ ಅಂತ ಎಪಿಎಂಸಿ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಅವರು ಕೂಡ 103 ಅಂಗಡಿಗಳಿಗೆ ಇವು ಅನಧಿಕೃತ ಇದ್ದಾವೆ, ಖಾಲಿ ಮಾಡಿಸ್ಬೇಕಂತೇಳಿ ಅಂತಿಮ ನೋಟಿಸ್ ಅನ್ನು ಕೊಟ್ಟರು ಕೂಡ ಇದೇ ವಿಷಯವಾಗಿ ಏನು ಹಿಂದೆ ಗಂಜ್ ಅಸೋಸಿಯೇಷನ್ ಅವರು ಇದೇ ವಿಷಯವಾಗಿ ಒಂದು ಮನವಿಯನ್ನು ಮಾಡಿದಾಗ ಅವರಾದ ಒಂದು ಪತ್ರದ ಆಧಾರವನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಆಧಾರ ಇಟ್ಕೊಂಡು ಖಾಲಿ ಮಾಡಿಸಿ ಅಂತೇಳಿ ಒತ್ತಡ ಆಗ್ತಾ ಇದ್ರು ಕೂಡ ಇವತ್ತಿನ ದಿವಸ ಈ ಜಿಲ್ಲಾ ಎಪಿಎಂಸಿ ಕಾರ್ಯದರ್ಶಿಗಳು ಎಲ್ಲ ಅಧಿಕಾರಿಗಳು ಸೇರಿ ಆ ಒಂದು ರಾಜಸ್ಥಾನಿಗಳು ಮತ್ತು ಇಲ್ಲಿರ್ತಕ್ಕಂಥ ಅನಧಿಕೃತ ಅಂಗಡಿಗಳವರ ಜೊತೆ ಶಾಮೀಲಾಗಿ ಅವರಿಗೆ ನೋಟಿಸ್ ಕೊಟ್ಟಂತ ಒಂದು ಕುತಂತ್ರವನ್ನು ಮಾಡೋ ಮುಖಾಂತರ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ಅವರೆಲ್ಲ ರೊಕ್ಕ ಸುಲಿತಾ ಇದ್ದಾರೆ ಅಂತಕ್ಕಂಥ ಒಂದು ಗುಮಾನ ಇದ್ದಿದೆ. ಇದರ ವಿರುದ್ಧ ಉಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಅದರ ಜೊತೆಗೆ ಏನು ಎಪಿಎಂಸಿಯಲ್ಲಿ ಇರ್ತಕ್ಕಂಥ ಅನಧಿಕೃತ ಅಂಗಡಿಗಳನ್ನ ಕೂಡಲೇ ಖಾಲಿ ಮಾಡಿಸ್ಬೇಕು. ಖಾಲಿ ಮಾಡಿಸ್ದಾಗದೇ ಇದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಇವತ್ತು ನಿರಂತರ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ನಿರ್ಣಾಯಕ ಹೋರಾಟವಾಗಿದೆ. ಯಾವಾಗ ಅಂಗಡಿಗಳು ಖಾಲಿ ಆಗುವುದಿಲ್ಲ, ಇಲ್ತಕ್ಕ ಈ ಅಧಿಕಾರಿಗಳು ಕುರ್ಚಿ ಬಿಟ್ಟು ಹೋಗುವುದಿಲ್ಲ, ಅಲ್ಲಿಯವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಬಂಧಿತ ಸಚಿವರಿಗೆ, ಶಿವಾನಂದ ಕಾಪಾಶಿ ಅವರಿಗೆ, ಈ ಕಾರ್ಯದರ್ಶಿಗಳಿಗೆ ಕೊಡ್ತಾ ಇದ್ದೀನಿ. ಈ ಹೋರಾಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆಲ್ಲ ಜಿಲ್ಲಾಡಳಿತ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿ ಆಗ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರತ್ಯೇಕ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಮ್ಮ ಸಹೋದರರಾದಂಥ MS ಪಾಟೀಲ್ ನರಗೋಳ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಅನಿರ್ದಿಷ್ಟಾವಧಿ ಧರಣಿಗೆ ನಾವೆಲ್ಲರೂ ನಮ್ಮ ಕನ್ನಡ ಭೂಮಿ ಜಾಗೃತಿ ಸಮಿತಿ ಹಾಗೂ ಇನ್ನಿತರ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರೋದು ಕೇವಲ ಕೃಷಿಗಷ್ಟೇ ಸಂಬಂಧಪಟ್ಟಂಥ ಇಲ್ಲಿ ವ್ಯವಹಾರ ನಡೀಬೇಕು. ಕೃಷಿಯೇತರ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ನಡೀಬಾರ್ದು ಅಂಥೇಳಿ ಇದು ಒಂದು ಕಾಯ್ದೆ ಕೂಡ ಇದೆ. APMC ಒಂದು ಕಾಯ್ದೆಯಲ್ಲೇ ಇದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೂ ಕೂಡ ಇಲ್ಲಿನ APMC ಅಧಿಕಾರಿಗಳು ಮತ್ತು ಇಲ್ಲಿ ವ್ಯಾಪಾರಸ್ಥರ ಒಂದು ಒತ್ತಡದಿಂದ ಕೆಲವು ಅನಧಿಕೃತ ಅಂಗಡಿಗಳನ್ನು ಚಾಲೂ ಮಾಡಿ ಇವತ್ತು ಅಲ್ಲಿ ಒಂದು ವ್ಯಾಪಾರ ನಡೆಸುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ಅನೇಕ ಇವತ್ತು ನಿನ್ನೆದಲ್ಲ, ಇದು ವರ್ಷಾನುಗಟ್ಟಲೆ ಇವತ್ತು ನಮ್ಮ MS ಪಾಟೀಲ್ ಅವರು ಈ ಕುರಿತು ಅನೇಕ ದಿನಗಳಿಂದ ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಚಾಕೆ ಎತ್ತದೆ, ಯಾವುದೇ ಚಕಾರ ಎತ್ತದೆ ಅವರು ಒಂದು ಏನಪ್ಪ ನಿರ್ಲಕ್ಷ್ಯ ಭಾವನೆ ತೋರುತ್ತಿದ್ದಾರೆ ಅಂತ ನಮ್ಗೆ ತಿಳಿದುಬಂತು. ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆಗ್ತದೆ, ರೈತರ ಪರವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತ ಈ ಸಂದರ್ಭವನ್ನು ತಿಳಿಸ್ತೀನಿ. ಈ ಅನಿರ್ದಿಷ್ಟ ಅವಧಿ ಧರಣಿ ಅದ, ಇದು ಮುಂದೆ ಯಾವುದೇ ರೂಪ ತಾಳ್ಕೋಬೋದು. ಅದಕ್ಕೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ತಾವು ಇಲ್ಲಿ ಬಂದು ನೋಡಿ, ಪರಿಸ್ಥಿತಿ ನೋಡಿರಿ, ಇಲ್ಲಿ ನಡೆದಂಥ ಅನಧಿಕೃತ ಅಂಗಡಿಗಳನ್ನು ನೋಡಿ, ಇಲ್ಲಿ ಚಟುವಟಿಕೆಗಳನ್ನು ನೋಡಿ, ದಯವಿಟ್ಟು ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ರೈತರು ಬಹಳ ಸಂಕಷ್ಟ ಸ್ಥಿತಿಯಾಗಿದ್ದಾರೆ. ರೈತರ ನೋವು ಯಾರು ಕೇಳಾಗಿರೋತ್ತ ಅಂಥ ಸ್ಥಿತಿದಾಗ ನೀವು ಅವರ ಮೇಲೆ ಬೆನ್ನಿನ ಮೇಲೆ ಕಾಲು ಕೊಟ್ಟು ನೀವು ಇವತ್ತು ನೀವು ವ್ಯಾಪಾರ ಮಾಡ್ತೀರಿ, ನಿಮ್ಮ ಲಾಭಕ್ಕಾಗಿ ವ್ಯಾಪಾರ ಮಾಡ್ತೀರಪ್ಪ ಅಂದ್ರೆ ಇದು ಎಂಥ ನ್ಯಾಯ, ಇದು ಅನ್ಯಾಯ ಇದು. ಅದಕ್ಕೆ ದಯವಿಟ್ಟು ನೀವು ಕಣ್ಣು ತೆರೀರಿ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಇದೆ ಅಂತ ಹೇಳ್ಕೋಬೇಕಾದ್ರೆ APMCಯಲ್ಲಿ ನಡೀತಂಥ ಏನು ಅನಧಿಕೃತ ಚಟುವಟಿಕೆಗಳವಲ್ಲ ಅವೆಲ್ಲ ಸ್ಥಗಿತಗೊಳಿಸ್ಬೇಕು. ರೈತರಿಗೆ ಅವಕಾಶ ಕೊಡ್ರಿ. ನೀವು ರೈತರು ಬೇಕಾದ್ ಮಾಡ್ಕೊಳಕ್ಕೆ ಅವರು ಏನು ಬೇಕಾದ್ ಮಾಡ್ಕೊಳ್ಳಿ, ಅವ್ರಿಗೆ ಅವಕಾಶ ಕೊಡ್ರಿ. ಇಲ್ಲ ಅಂತಂದ್ರೆ ಇದು ಭುಗಿಲಿಯಾದಂಥ ದಿನಗಳು ಬಂದವ. ಅದಕ್ಕೆ ಮಾನ್ಯ ಜಿಲ್ಲಾ ಸಚಿವರಿಗೆ ಮತ್ತು ನಾನು APMC ಕಾರ್ಯದರ್ಶಿಗೆ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇಲ್ಲಿ ಬಂದು ನೋಡಿರಿ, ಸರ್ವೆ ಮಾಡಿರಿ. ನಿಮ್ಗೆ ಯಾವುದು ಇಲ್ಲೆಲ್ಲ ಅನಧಿಕೃತ ಅಂಗಡಿಗಳ ಬಗ್ಗೆ ನೀವು ಒಂದು ಪಟ್ಟಿ ಮಾಡಿ ನೀವು ಅದರ ಬಗ್ಗೆ ಕಾರ್ಯದರ್ಶಿ ಇರ್ಬೋದು, APMC ಕಾರ್ಯದರ್ಶಿ ಇರ್ಬೋದು, ಅಥವಾ ಯಾವುದೇ ವ್ಯಾಪಾರ ಇರಲಿ ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕು. ಇಲ್ಲದಾದಲ್ಲಿ ಇದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀನಿ.